ಪ್ರೀತಿ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರೇರೆಲ್ಲರಿಗೂ ಹೆಚ್ಚೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆಯ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ದೇವರು ನಮ್ಮ ಕೂಡ ಇದ್ದಾನೆ ಎಂಬ ವಿಷಯವನ್ನು ಪ್ರಸ್ತಾಪಿಸುತ್ತಿದ್ದೇವೆ. ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ 1 ಸಮುವೇಲ 18ನೇ ಅಧ್ಯಾಯ 14ನೇ ವಚನ. 1 ಸಮುವೇಲ 18:14. ಯೆಹೋವನು ಇವನ ಸಂಗಡ ಇದ್ದುದರಿಂದ ಎಲ್ಲಾ ಕಾರ್ಯಗಳಲ್ಲಿ ಇವನು ವಿವೇಕದಿಂದ ನಡೆಯುತ್ತಿದ್ದನು. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಗ್ರಹಿಕೆಯನ್ನು ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇದೊಂದು ವಿಶೇಷವಾದ ವಚನ. ನಮಗೂ ನಮ್ಮ ಮಕ್ಕಳಿಗೂ ಈ ಕೃಪೆ ಬೇಕೆನ್ನುವುದಕ್ಕಾಗಿ ನಾವು ಈ ವಾಕ್ಯವನ್ನ ಗಟ್ಟಿಯಾಗಿ ಹಿಡ್ಕೊಳ್ಳಬೇಕಾಗಿದೆ. ಕಾರಣ ಇಲ್ಲಿ ಬರೆದದೆ ಎಲ್ಲಾ ಕಾರ್ಯಗಳಲ್ಲಿ ಇವನು ವಿವೇಕದಿಂದ ನಡೆಯುತ್ತಿದ್ದನು. ವಿವೇಕ ಎನ್ನುವಂಥದ್ದು ನಮ್ಮೊಳಗಿಂದ ನಾವು ಹೊರಗೆ ತೋರ್ಪಡಿಸುವಂಥ ಸಂಗತಿಗಳು. ಒಂದು ಸಂದರ್ಭಕ್ಕೆ ನಾವು ಹೇಗೆ ಮಾತನಾಡ್ತೇವೆ ಅಥವಾ ಒಂದು ಸಂದರ್ಭಕ್ಕೆ ನಾವು ಹೇಗೆ ಕ್ರಿಯೆಗಳನ್ನ ಮಾಡ್ತೇವೆ, ಒಂದು ಸವಾಲು ಎದುರಾಗುವಾಗ ನಾವಲ್ಲಿ ಹೇಗೆ ಯಶಸ್ಸನ್ನು ಸಂಪಾದಿಸ್ತೇವೆ, ಇದೆಲ್ಲವೂ ನಮ್ಮಿಂದ ತೋರ್ಪಡುವಂಥ ಸಂಗತಿ. ಅದನ್ನು ವಿವೇಕ ಎಂಬುದಾಗಿ ಕರಿತೇವೆ. ಇಲ್ಲಿ ದಾವೀದನ ಕುರಿತಾದ ವಿಷಯ. ಈ 1 ಸಮುವೇಲ 16ನೇ ಅಧ್ಯಾಯದಲ್ಲಿ ದಾವೀದನ ಮೇಲೆ ಈಗ ಅರಸನ ಅಭಿಷೇಕ ಬಂದದೆ. ಅದೇ ವೇಳೆಯಲ್ಲಿ ದೇಶದ ಅರಸನು ದುರಾತ್ಮ ಪೀಡಿತನಾಗ್ತಾನೆ. ಈಗ ದುರಾತ್ಮ ಬಂದು ಅವನನ್ನು ಪೀಡಿಸುವಾಗ ಅವನಿಗೆ ಉಪಶಮನವಾಗುವಂತೆ ದಾವೀದನನ್ನ ಕಳಿಸಲಾಗ್ತದೆ. ದಾವೀದನು ಅರಸನ ಬಳಿಗೆ ಬಂದು ಅವನ ಸನ್ನಿಧಿ ಸೇವಕನು ದಾವೀದನಿಗೆ ಅರಸನ ಬಳಿಗೆ ಬಂದು ಅವನ ಸನ್ನಿಧಿ ಸೇವಕನು ಮತ್ತು ಅವನ ಆಯುಧಗಳನ್ನ ಹೊರುವಂತ ಸೇವಕನಾಗಿ ಇರ್ತಾನೆ. ಅರಸನಿಗೆ ದುರಾತ್ಮ ಬಂದು ಪೀಡಿಸುವಾಗಲೇ ಈತನು ಕಿನ್ನರಿ ಬಾರಿಸ್ತಾನೆ. ಅರಸನಿಗೆ ಉಪಶಮನವಾಗ್ತದೆ. ಯುದ್ಧಗಳಾಗುವಾಗ ಈತನು ಹೋಗಿ ಯುದ್ಧಗಳಲ್ಲಿ ಭಾಗವಹಿಸ್ತಾನೆ ಮತ್ತು ಯುದ್ಧವನ್ನ ಜಯಿಸಿಕೊಂಡು ಬರ್ತಾನೆ. ದಾವೀದನು ಯುದ್ಧ ಮಾಡಿದ ಭಾಗಗಳಲ್ಲಿ ಎಷ್ಟೇ ಕಠಿಣ ಸವಾಲು, ಶತ್ರುಗಳು ಎಷ್ಟೇ ಕಠಿಣವಾಗಿದ್ದರು, ದಾವೀದನು ಅದನ್ನು ಸುಲಭವಾಗಿ ಜಯಿಸಿಕೊಂಡು ಬರ್ತಾನೆ. ಈತನ ಪ್ರಸಿದ್ಧಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅರಸನು ತನ್ನ ಸೇನಾಪತಿಯಾದ ಅಬ್ನೇರನ ಬಳಿ ಕೇಳ್ತಾನೆ, ಈ ಹುಡುಗನು ಯಾರು? ಒಮ್ಮೆ ದಾವೀದನು ಯುದ್ಧ ಮುಗಿಸಿ ಶತ್ರುವಿನ ತಲೆಯನ್ನ ಕೈಯಲ್ಲಿ ಹಿಡಿದುಕೊಂಡು ಆತನು ನಡೆದು ಬರುವಾಗ ಸೇನಾಪತಿ ತನ್ನನ್ನು ಕೇಳ್ತಾನೆ, ನೀನು ಯಾರೆಂಬುದಾಗಿ. ಅರಸನು ಸೇನಾಪತಿ ಯಾರೆಂಬುದಾಗಿ ವಿಚಾರಿಸಿದಾಗ ದಾವೀದನು ತನ್ನ ಕುರಿತಾದ ಮಾಹಿತಿಯನ್ನು ಕೊಡ್ತಾನೆ. ಯಾವ ಊರಿನವನು, ಯಾರ ಮಗನು, ಇದೆಲ್ಲವನ್ನ ತಿಳಿಸ್ತಾನೆ. ಆ ವೇಳೆಗೆ ಸರಿಯಾಗಿ ಅರಸನ ಮಗ ಯೋನಾತಾನನು ದಾವೀದನಿಗೆ ಸ್ನೇಹಿತನಾಗ್ತಾನೆ. ಇವರಿಬ್ಬರು ಪ್ರಾಣ ಸ್ನೇಹಿತರಾಗ್ತಾರೆ. ಇಬ್ಬರ ಹೃದಯವು ಒಂದೇ ಎಂಬಂತೆ ಇವರು ಸ್ನೇಹಿತರಾಗ್ತಾರೆ. ಅಂದಿನಿಂದ ದಾವೀದನು ಅರಸನ ಮಗನಾದ ಯೋನಾತಾನನೊಂದಿಗೆ ಆತನು ಅರಮನೆಯಲ್ಲೇ ವಾಸಿಸ್ತಾನೆ. ಇದರ ನಂತರದಲ್ಲಿ ಮತ್ತೊಂದು ಯುದ್ಧವನ್ನ ಜಯಿಸಿ ಬರುವಾಗ ಆ ನಾಡಿನ ಸ್ತ್ರೀಯರು ಮನೆಯಿಂದ ಹೊರಗೆ ಬಂದು ಅವರೆಲ್ಲರೂ ಸಂಭ್ರಮಿಸ್ತಾ ಹಾಡ್ತಾರೆ. ಅರಸನಾದ ಸೌಲನು 1,000 ಕೊಂದರೆ ದಾವೀದನು 10,000 ಗಟ್ಟಲೆಯಾಗಿ ಕೊಲ್ತಾನೆಂಬುವಂತ ರಾಗವನ್ನು ಹಾಡ್ತಾರೆ. ಈ ಮಾತುಗಳನ್ನ ಅರಸನ ಕಿವಿ ಕೇಳಿಸಿಕೊಳ್ತದೆ. ಅವನಿಗೆ ಅದು ಬೇಸರವಾಗ್ತದೆ. ಅರಸನ ಪಟ್ಟ ಹೊರತಾಗಿ ಇನ್ನು ಏನು ಕಡಿಮೆ ಆಯಿತು ದಾವೀದನಿಗೆ ಎನ್ನುವಷ್ಟು ನೊಂದುಕೊಳ್ತಾನೆ. ಹೀಗೆ ಆತನು ಅರಮನೆಯಲ್ಲಿ ಯೋಚಿಸ್ತಾ ಕುಳಿತಿದ್ದ ಸಂದರ್ಭದಲ್ಲಿ ಆತನು ತಿರುಗಿ ದುರಾತ್ಮ ಪೀಡಿತನಾಗುವಾಗ ಆತನಿಗೆ ದಾವೀದನ ಮೇಲೆ ದ್ವೇಷ ಬರ್ತದೆ. ಆಗ ದಾವೀದನನ್ನು ಕೊಲ್ಲುವುದಕ್ಕಾಗಿ ಅರಸನು ತನ್ನ ಕೈಲಿದ್ದ ಬರ್ಜಿಯನ್ನ ಯಾವ ಯುದ್ಧದಲ್ಲಿ ಬೀಸ್ತಾನೆ ಎಂಬುದಾಗಿ ಹೇಳಿದ್ರೆ ಕಿನ್ನರಿ ಬಾರಿಸ್ತಾ ಕುಳಿತಿದ್ದ ದಾವೀದನ ವಿರುದ್ಧವಾಗಿ ದಾವೀದನ ಮೇಲೆ ಆತನು ಬರ್ಜಿ ಬೀಸುವಾಗ ಅರಸನ ಉದ್ದೇಶ ಆತನು ಬರ್ಜಿ ಸಹಿತವಾಗಿ ತೂರಿಕೊಂಡು ಹೋಗಿ ಗೋಡೆಗೆ ಸಿಕ್ಕಿಕೊಳ್ಬೇಕು. ಅಷ್ಟು ರಭಸವಾಗಿ ಆತನು ಬರ್ಜನ ಬೀಸ್ತಾನೆ. ದೇವರ ಕೃಪೆ ದಾವೀದನಿಗಿದ್ದರಿಂದ ಕಿನ್ನರಿ ಬಾರಿಸ್ತಲೇ 2 ಸಾರಿ ಆತನು ತಪ್ಪಿಸಿಕೊಳ್ತಾನೆ. ಅರಸನಿಗೆ ಗೊತ್ತಾಗ್ತದೆ ದಾವೀದನೊಂದಿಗೆ ದೇವರಿದ್ದಾನೆಂಬುದಾಗಿ. ಇದರ ನಿಮಿತ್ತ ಅರಸನಾದ ಸೌಲ ದಾವೀದನ ವಿಷಯದಲ್ಲಿ ಎಷ್ಟೋ ಹೆದರಿಕೊಳ್ತಾನೆ. ಕಿನ್ನರಿ ಬಾರಿಸುವಾಗ ದಾವೀದನು ಕ್ರಮಬದ್ಧವಾಗಿ ಆತನು ಕಿನ್ನರಿನ ಬಾರಿಸ್ತಿದೆ ಎನ್ನುವಂತ ಮಾತು ಇಲ್ಲಿ ಬರ್ತದೆ 10ನೇ ವಚನದಲ್ಲಿ. ಇದರ ಜೊತೆಗೆ ದಾವೀದನು ಏನೇ ಮಾಡಿದ್ರು ಆತನು ಹೋಗ್ತಾ ಬರುತ್ತಾ ಇರುವಾಗ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಆತನು ದೇವರ ವಿವೇಕವನ್ನು ಪ್ರದರ್ಶಿಸ್ತಾನೆ. ಅವೆಲ್ಲವೂ ಸರಿಯಾಗಿರ್ತದೆ. ಆತನು ಕೈ ಹಚ್ಚಿ ಮಾಡುವಂತ ಕೆಲಸಗಳು, ಯುದ್ಧಗಳಲ್ಲಿ ಸಫಲತೆ ನಿಶ್ಚಯ. ಆತನೊಬ್ಬ ಸೋಲಿಲ್ಲದ ಸರ್ದಾರನಾಗಿ ಬೆಳೆಯುವುದಕ್ಕೆ ಆರಂಭಿಸ್ತಾನೆ. ಇದರ ನಿಮಿತ್ತ ಆತನಿಗೆ ಈಗ ಬಡ್ತಿ ಸಿಗ್ತದೆ. ಅರಸನ ಆಯುಧ ಹೊರುವವನ, ಅರಸನ ಸನ್ನಿಧಿ ಸೇವಕನು ಈಗ ಸೇನಾಪತಿಯಾಗಿ ಬಡ್ತಿ ಪಡಿತಾನೆ. ನಂತರದಲ್ಲಿ ಈ ವಾಕ್ಯದ ಬಗ್ಗೆ ಬರುವಾಗ ಈತನು ಸಹಸ್ರಾಧಿಪತಿಯಾಗಿದ್ದಾನೆ.
ದಳಪತಿಯಾಗಿ ಈಗ ಆತನು ಓಡಾಡುವಾಗ ಜನರಿಗೆ ಎಷ್ಟೋ ಸಂತೋಷ. ಇಸ್ರಾಯೇಲರು ಯಹೂದ್ಯರಾದಿಯಾಗಿ ಎಲ್ಲರೂ ಆತನನ್ನು ಪ್ರೀತಿಸ್ತಾರೆ. ಪ್ರೇರೆ, ಇಲ್ಲಿರುವಂಥ ಸಂಗತಿಗಳೆಲ್ಲವೂ ಎಷ್ಟೋ ಚೆನ್ನಾಗಿದೆ. ಆತನು ಬಡ್ತಿ ಮೇಲೆ ಬಡ್ತಿ ಪಡೆಯುತ್ತಿದ್ದಾನೆ. ಯುದ್ಧಗಳಲ್ಲಿ ಆತನು ಕೈಗೆ ತೆಗೆದುಕೊಳ್ಳುವಂಥ ಎಲ್ಲ ಕಾರ್ಯಗಳಲ್ಲಿ ಸಫಲತೆ ಕಾಣ್ತಿದ್ದಾನೆ. ಆತನು ವಾದ್ಯ ಬಾರಿಸುವಾಗ ಬದ್ಧವಾಗಿ ಆತನು ಬಾರಿಸ್ತಾನೆ. ಅವನ ಮೇಲೆ ಅರಸನದೇ ವಿರೋಧ ಬಂದರೂ ದೇವರ ಆತನನ್ನು ಜೋಪಾನ ಮಾಡ್ತಿದ್ದಾನೆ. ದೇಶದ ಸಕಲ ಜನರ ಪ್ರೀತಿಗೆ ಆತನು ಪಾತ್ರನಾಗ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಇಂಥ ಕೃಪೆ ನಮ್ಮ ಮಕ್ಕಳ ಮೇಲೆ ಬೇಕಲ್ಲ. ಇಂಥ ಕೃಪೆ ನಮ್ಮ ದೇಶದ ಯವನಸ್ಥರ ಮೇಲೆ ಬೇಕಲ್ಲ. ಇಂಥ ಕೃಪೆ ನಿಮ್ಮ ಮೇಲೆ ಬೇಕಲ್ಲ. ಇದಕ್ಕಾಗಿ ನಾವು ದೇವರನ್ನು ಕೇಳಬೇಕಾಗ್ತದೆ. ಆತನ ಮೇಲೆ ಅಭಿಷೇಕ ಬಂದಂತೆ ನಮ್ಮ ಮೇಲೂ ನಮ್ಮ ಮಕ್ಕಳ ಮೇಲೂ ದೇವರ ಅಭಿಷೇಕ. ಆತನಿಗೆ ಅರಸನ ಒಡನಾಟ ಸಿಕ್ಕ ಹಾಗೆ ನಮಗೆ ಉನ್ನತ ವರ್ಗದ ಜವಾಬ್ದಾರಿಯುಳ್ಳ ಜನರ ಜೊತೆಗೆ ನಮಗೆ ಸಹವಾಸ. ಅಲ್ಲಿ ನಮಗೆ ಪ್ರಮೋಷನ್ ಮೇಲೆ ಪ್ರಮೋಷನ್, ಬಡ್ತಿ ಮೇಲೆ ಬಡ್ತಿ ನಮಗೆ ಅವಶ್ಯ. ನಮ್ಮ ಮಕ್ಕಳು ಅಥವಾ ನಾವಾಗಲಿ ಮಾಡುವಂಥ ಕಾರ್ಯಗಳಲ್ಲಿ ನಮಗೆ ಎಲ್ಲವುಗಳಲ್ಲಿ ದೇವರ ವಿವೇಕ, ನೀವು ಮಾಡುವಂಥ ಕಾರ್ಯಗಳಲ್ಲಿ ದೇವರ ವಿವೇಕ, ಮತ್ತೆ ಎಲ್ಲರ ಪ್ರೀತಿ ಪಾತ್ರರು ಇದು ಅವಶ್ಯ. ಇದಕ್ಕಾಗಿ ನಾವು ದೇವರನ್ನು ಕೇಳಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆಯೇ, ದಾವೀದನ ಜೀವಿತದಲ್ಲಿ ನೀನು ಮಾಡಿದ ಕಾರ್ಯಗಳಿಗಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಆತನನ್ನು ಅಭಿಷೇಕಿಸ್ತಿ, ಅರಸನ ಸನ್ನಿಧಿ ಸೇವಕನನ್ನಾಗಿ ಮಾಡಿದಿ, ಅರಸನ ಆಯುಧಗಳನ್ನ ಹೊರುವಂಥವನ್ನಾಗಿ ಆತನನ್ನು ಇರಿಸಿದಿ. ಆತನು ಕರ್ತನೆ ಅಭಿಷಕ್ತನಾಗಿ ಕಿನ್ನರಿ ಬಾರಿಸುವವನನ್ನು ಸ್ತುತಿಸುವವನಾಗಿ ಆತನನ್ನು ಮಾಡಿದಿ. ಕರ್ತನೆ, ಇದರ ನಿಮಿತ್ತವಾಗಿ ಅರಸನ ಮೇಲಿದ್ದ ದುರಾತ್ಮ ಆತನನ್ನು ಬಿಟ್ಟು ಹೋಗುವಂತೆ, ಆತನಿಗೆ ಉಪಶಮನವಾಗುವಂತೆ ನೀನು ಮಾಡಿದ್ದೆ. ಅದಕ್ಕಾಗಿ ಸ್ತೋತ್ರ. ಯುದ್ಧಗಳಲ್ಲಿ ದಾವೀದನು ಜಯಿಸುವವನು, ಕರ್ತನೆ ಅರಸನ ಮಗನ ಸ್ನೇಹವನ್ನು ಪಡೆಕೊಂಡವನು, ಸೇನಾಪತಿಯಾಗಿ ಬಡ್ತಿ ಹೊಂದಿದವನು, ನಂತರದ ದಿನಗಳಲ್ಲಿ ಆತನ ಸಾಧನೆ ಮಟ್ಟ ಹೆಚ್ಚೆಚ್ಚು ಏರುವಾಗ ಕರ್ತನೆ ಆತನನ್ನು ಸಹಸ್ರಾಧಿಪತಿಯನ್ನಾಗಿ ದಳಪತಿಯನ್ನಾಗಿ ಆತನಿಗೆ ನೀನು ಬಡ್ತಿಯನ್ನು ಪ್ರಮೋಷನ್ ಕೊಟ್ಟ ದೇವರು. ಅದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೆ, ಆತನ ಮೇಲೆ ಮರಣಕರವಾದ ಹೋರಾಟ ಬರುವಾಗಲೇ ಆತನನ್ನು ಕಾಪಾಡಿದ್ದೀನಿ, ನಿನಗೆ ಸ್ತೋತ್ರ. ಆತನು ಕೈ ಹೆಚ್ಚಿ ಮಾಡುವಂಥ ಕೆಲಸಗಳಲ್ಲಿ ಆತನು ನಿನ್ನ ವಿವೇಕವನ್ನು ಪ್ರದರ್ಶಿಸುವಂತೆ ನೀನು ಆತನ ಸಂಗಡ ಇದೆಯಲ್ಲ, ಅದಕ್ಕಾಗಿ ಸ್ತೋತ್ರ. ಕರ್ತನ, ಆತನನ್ನು ವಿರೋಧಿಸುವವರು ಆತನ ಸಂಗಡ ನೀನು ಇರುವುದನ್ನು ಕಂಡು ಅವರು ಹೆದರುವಂತೆ ನೀನು ಮಾಡಿದೆ, ನಿನಗೆ ಸ್ತೋತ್ರ. ದೇಶದವರೆಲ್ಲರ ಪ್ರೀತಿಗೆ ಪಾತ್ರನಾಗುವಂತೆ ಮಾಡಿದ್ದಿ. ಕರ್ತನೆ, ಎಲ್ಲ ಕೃಪೆ ಕರ್ತನೆ ಈ ವಾಕ್ಯವನ್ನು ಕೇಳುವಂಥ ಪ್ರಿಯ ಜನರ ಮೇಲೂ ಯವನಸ್ಥ ಮಕ್ಕಳ ಮೇಲೂ ನಮ್ಮ ಮಕ್ಕಳ ಮೇಲೂ ಬರಲೆಂದು ನಾವು ಬೇಡಿಕೊಳ್ತೇವೆ. ನಮ್ಮ ಮಕ್ಕಳಿಗೆ ಮಾಡುವಂಥ ಎಲ್ಲ ಕಾರ್ಯಗಳಲ್ಲಿ ಅವರಿಗೆ ಕರ್ತನೆ ನಿನ್ನ ವಿವೇಕವನ್ನು ಅನುಗ್ರಹಿಸು, ನಿನ್ನ ಪ್ರಸನ್ನತೆ ಅವರಿಗಿರಲಿ, ನಿನ್ನ ಅಭಿಷೇಕ ಅವರಿಗಿರಲಿ. ಕರ್ತನೆ, ಹೌದು ಕರ್ತನೆ, ಉನ್ನತ ಮಟ್ಟದ ಜವಾಬ್ದಾರಿ ಉಳ್ಳವರ ಸಹವಾಸ ಇವರಿಗೆ ದೊರಕಲಿ. ಅಲ್ಲಿ ಇವರು ಕರ್ತನೆ ಎಲ್ಲವುಗಳಲ್ಲಿ ಯಶಸ್ಸನ್ನು ಜಯವನ್ನು ಕಾಣಲಿ. ಎಲ್ಲವನ್ನು ವಿವೇಕತನದಿಂದ ಪ್ರದರ್ಶಿಸಿ ನಿನ್ನ ವಿವೇಕವನ್ನು ಕರ್ತನೆ ಇವರು ಪ್ರದರ್ಶಿಸುವಂಥವರಾಗಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಕರ್ತನೆ, ಮರಣಕರವಾದ ಆಪತ್ತುಗಳು ಬರುವಾಗ ಇವರು ತಪ್ಪಿಸಿಕೊಳ್ಳಲಿ ಸ್ವಾಮಿ. ಮತ್ತು ಜನರೆಲ್ಲರ ದಯವರಿಗಿರಲಿ. ದಾವೀದನ ಮೇಲೆ ನಿನ್ನ ದಯೆ ಮನುಷ್ಯರ ದಯೆ ಉಂಟಾದ ವಿಧದಲ್ಲಿ, ಏಸಪ್ಪ ನಿನ್ನ ಮೇಲೆ ದೇವರ ದಯೆ ಮನುಷ್ಯರ ದಯೆ ಇದ್ದ ವಿಧದಲ್ಲಿ ಕರ್ತನೆ ಈ ನಿನ್ನ ಪ್ರಿಯರ ಮೇಲೂ ಇದು ಬರಲಿ, ನಮ್ಮ ಮುಂದಿನ ಪೀಳಿಗೆ ಮಕ್ಕಳ ಮೇಲೆ ಇದು ಬರಲಿ ಎಂದು ನಾವು ಬೇಡಿಕೊಳ್ತೇವೆ. ದಯಮಾಡಿ ಆಶೀರ್ವದಿಸ್ರಿ. ನಿನಗೆ ಸ್ತೋತ್ರ. ನಮ್ಮ ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ ಕರ್ತನೆ. ಇದರಂತೆ ನಮ್ಮನ್ನು ಆಶೀರ್ವದಿಸ್ರಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.